ಒಂದ್ ಕೆಲಸ ಮಾಡ್ತೀವಿ ವಿಶ್ವ 2028ಗೆ ಖಂಡಿತ ನಿಂಗೆ ಚಿಪ್ ಕೊಡ್ತಾರೆ. ಇವನು ಹೇಳ್ದ ಯಾರೋ ಅಶೋಕ ಆಯ್ತು, BC ಪಾಟೀಲ್ ಆಯ್ತು, ಇರೋಬರ ಬಿಜೆಪಿ ಎಲ್ಲ ಆಗೋದು, ಕಿರಿಕೀರ್ತಿ ಆಯ್ತು, ವಿಶ್ವೇಶ್ವರ ಭಟ್ ಆಯ್ತು, ಅವನು ಗಿಳಿಯಾರ್ ಆಯ್ತು, ಅವನು ಪೌಡರ್ ಟಿವಿ ರಾಕೇಶ್ ಶೆಟ್ಟಿ ಆಯ್ತು. ಎಷ್ಟು ಜನ ಗುರು ಬರೋದು ಇವ್ರಿಗೆ. ನಮ್ಗಂತೂ ನೋಡಿ ನೋಡಿ ಈಗ ವಿಶ್ವ 200 ಗಾಡಿ ಅಂತೆ. ಏನು ಪಾದಯಾತ್ರೆನ ಕೊಲೆಗಾರ ಪರವಾಗಿ ಪಾದಯಾತ್ರೆ ಅಲ್ಲ, ಪಾದಯಾತ್ರೆ ಅಲ್ಲ ಗುರು, ಗಾಡಿ ಯಾತ್ರೆ ಮಾಡ್ತಾವನೆ ಯಲಹಂಕದ ವಿಶ್ವ. ಅವ್ನು ಯಾರೋ ಹಾಕಿದ ನಮ್ ವಿಶ್ವನಾಥ್ ಬಗ್ಗೆ ಏನಲ್ಲೇ ಮಾತಾಡದೆ ಏನೋ ಕಿತ್ತಲೇ. ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತೂ ದೊಡ್ಡ ಬೆಳೆಸಿದಾನೆ. ಒಂದೆರಡು ಗುಂಡುಗಳು ಫೌಟ್ ಏನೋ ಫೈರಿಂಗ್ ಎಲ್ಲ ಆಯ್ತು. ಅವತ್ತಿನ ಕಮಿಷನರ್ ಹೆಲ್ಪ್ ಮಾಡಿದ್ರು ಇರ್ಲಿ, ಅದೆಲ್ಲ MLA ಅಂದ್ಮೇಲೆ ಗುಂಡು ರೌಡಿಸಮ್ ಎಲ್ಲ ಇದ್ದಿದ್ದೆ, ನಾವೆಲ್ಲ ನೋಡ್ಕೊಂಡೆ ಬಂದಿರೋದು. ಪ್ರಶ್ನೆ ಏನಪ್ಪ ಅಂತಂದ್ರೆ 200 ಗಾಡಿ ಹಾಕೊಂಡು ಕೊಲೆಗಾರರ ಪರವಾಗಿ ಯಲಹಂಕ ಹೋಗ್ತಾರಂತೆ ಮಿಸ್ಟರ್ ವಿಶ್ವನಾಥ್. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೋಲಿಸ್ರಿ ಒಕ್ಕಲಿಗರೆಲ್ಲ ಸೇರ್ಕೊಂಡು ಸೋಲಿಸ್ರಿ ಇದನ್ನ. ಹಿಂದೂಗಳಲ್ವಾ ಸತ್ತೋರ್ ಹೆಣ್ಮಕ್ಳು, ಮಗಳಿದ್ದಾರೆ ವಿಶ್ವನಾಥ್ಗೆ, ಮಗಳು ಮಗ ಹೆಂಡತಿ ಎಲ್ಲ ಇದ್ದಾರೆ. ಒಂದು ದೊಡ್ಡ ಕುಟುಂಬನೇ ಇದೆ. ಒಂದು ದೊಡ್ಡ ಕುಟುಂಬದಲ್ಲಿ ಪ್ರೀತಿನೂ ಇದೆ, ಬಾಂಧವ್ಯ ಇದೆ. ಕಂಡೋರ್ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಕೊಲೆಗಾರ ಪರವಾಗಿ 200 ಗಾಡಿ ಎತ್ಕೊಂಡು, ಮೋಸ್ಟ್ಲಿ ತೆಲುಗು ಫಿಲಮ್ ಎಲ್ಲ ನೋಡ್ತಾರೆ ಅನ್ಸುತ್ತೆ ಅಂತ. ಹಂಗೆ ಈ ಬಳ್ಳಾರಿಲೂ ಅಷ್ಟೇ, ಇವನು ರೆಡ್ಡಿ ಇವರೆಲ್ಲ ಕಾನ್ವಾಯ್ಗಳು ಹಾಕೊಂಡು ಓಡಾಡ್ತಾ ಇದ್ರು. ಯಾಕಂದ್ರೆ ಹಿಂದೆ ಈ ತೆಲುಗು ಫಿಲಮ್ ಅಲ್ಲಿ ಹಂಗೆ 10-20 ಏನೋ ಸ್ಕಾರ್ಪಿಯೋಗಳು, ಏನೋ ಜೋರಿ ಇವ್ರದು. ಜನ ಸೋಲ್ಸಿದ್ರೆ ಮನೇಲಿ ಆರಾಮಾಗಿ ಇರ್ಬೋದಾಗತ್ತೆ. ವಿಶ್ವನ್ ಸೋಲಿಸ್ರ. ಹಿಂದೂ ಹೆಣ್ಮಕ್ಳು ಸತ್ತಿರೋದ್ ಬಗ್ಗೆ ಗಮನನೇ ಇಲ್ಲ. ಕೊಲೆಗಾರರ ಜೈನರ ಪರವಾಗಿ, ಒಬ್ಬ ಜೈನರ ಕುಟುಂಬದ ಪರವಾಗಿ 200 ಗಾಡಿ ಎತ್ಕೊಂಡು ಹೋಯ್ತಾನಂತೆ. ಒಂದ್ ಕೆಲಸ ಮಾಡ್ತೀವಿ ವಿಶ್ವ 2028ಗೆ ಖಂಡಿತ ನಿಂಗೆ ಚಿಪ್ ಕೊಡ್ತಾರೆ. ಒಂದ್ಸತಿ ಸೋತ್ ಮೇಲೆ ಪರ್ಮನೆಂಟ್ ಆಗಿ ಧರ್ಮಸ್ಥಳದಲ್ಲೇ ಇದ್ಬಿಡು, ಆ 200 ಗಾಡಿನೂ ಮಡ್ಕೊಂಡು. ಏನ್ ಹೇಳೋಣ ಗುರು, ವಾಟ್ ವಿ ಶುಡ್ ಟೆಲ್. ಇವನು ಹೇಳ್ದ ಯಾರೋ ಅಶೋಕ ಆಯ್ತು, BC ಪಾಟೀಲ್ ಆಯ್ತು, ಇರೋಬರ ಬಿಜೆಪಿ ಎಲ್ಲ ಆಗೋದು, ಕಿರಿಕೀರ್ತಿ ಆಯ್ತು, ವಿಶ್ವೇಶ್ವರ ಭಟ್ ಆಯ್ತು, ಅವನು ಗಿಳಿಯಾರ್ ಆಯ್ತು, ಅವನು ಪೌಡರ್ ಟಿವಿ ರಾಕೇಶ್ ಶೆಟ್ಟಿ ಆಯ್ತು. ಎಷ್ಟು ಜನ ಗುರು ಬರೋದು ಇವ್ರಿಗೆ. ನಮ್ಗಂತೂ ನೋಡಿ ನೋಡಿ ಈಗ ವಿಶ್ವ 200 ಗಾಡಿ ಅಂತೆ. ಏನು ಪಾದಯಾತ್ರೆನ ಕೊಲೆಗಾರ ಪರವಾಗಿ ಪಾದಯಾತ್ರೆ ಅಲ್ಲ, ಪಾದಯಾತ್ರೆ ಅಲ್ಲ ಗುರು, ಗಾಡಿ ಯಾತ್ರೆ ಮಾಡ್ತಾವನೆ ಯಲಹಂಕದ ವಿಶ್ವ. ಅವ್ನು ಯಾರೋ ಹಾಕಿದ ನಮ್ ವಿಶ್ವನಾಥ್ ಬಗ್ಗೆ ಏನಲ್ಲೇ ಮಾತಾಡದೆ ಏನೋ ಕಿತ್ತಲೇ. ಒಕ್ಕಲಿಗರದ ಇದು ಕೆಂಪೇಗೌಡ ಇಸ್ ಅ ಗೌಡ. ಕೆಂಪೇಗೌಡ ಕಟ್ಟಿದ್ ಬೆಂಗಳೂರಲ್ಲಿ, ವಿಶ್ವನಾಥ ಯಲಹಂಕದಲ್ಲಿ ಮೇಲೆ. ಆಫ್ಟರ್ ಆಲ್ MLA ಆದ್ಮೇಲೆ ಏನಾದ? ಹಿಂದೆ ವಿಶ್ವನಾಥ ಚೋಳ್ನಾಕ್ನಲ್ಲಿ ಏನಿದ್ದ, ಈಗ ಏನಾದ? ಅಲ್ಲಿರೋ ಜನನ್ ಕೇಳಿದ್ರೆ ಹೇಳ್ತಾರೆ, ಅವನನ್ನ ಕೇಳಿದ್ರು ಹೇಳ್ತಾರೆ. ಏನಪ್ಪಾ ಉದ್ಧಾರ ಮಾಡೋನೆ ವಿಶ್ವ? ಹಿಂದುತ್ವ ಹೆಸರು ಹೇಳ್ಕೊಂಡು ಅವರ ಪತ್ನಿಯನ್ನ ಗ್ರಾಮ ಪಂಚಾಯತಿ ಮೆಂಬರ್ ಅಧ್ಯಕ್ಷ ಮಾಡೋನೆ, ಮಗನನ್ನ MP ಮಾಡಕ್ ಓಡಾಡ್ತಾನೆ. ಬೇರೆ ಪಕ್ಕದ ಮನೇನು ಒಬ್ಬನ್ P1 ಕೂಡ ಮಾಡಿಲ್ಲ. ರಿಯಲ್ ಎಸ್ಟೇಟ್ ಯಲಹಂಕ ಪೂರ್ತಿ ಒಳ್ಳೆ ಬೆಳವಣಿಗೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆಂಧ್ರ ಅವರು ಬಂಡವಾಳ ಹಾಕಕ್ ಬರ್ತಾರೆ ರಿಯಲ್ ಎಸ್ಟೇಟ್ ಜೊತೆ. ಅವನು ಚೆನ್ನಾಗವನೆ. ನೀವೆಲ್ಲ ಒಂದಷ್ಟು ಜನ ಕಂಟ್ರೋಲ್ ಆಗಿ ಮಾಡ್ಕೊಂಡು 4 ಟರ್ಮ್. ಒಂದ್ ಕೆಲಸ ಮಾಡ್ತೀವಿ ವಿಶ್ವ 2028ಗೆ ಖಂಡಿತ ನಿಂಗೆ ಚಿಪ್ ಕೊಡ್ತಾರೆ. ಇವನು ಹೇಳ್ದ ಯಾರೋ ಅಶೋಕ ಆಯ್ತು, BC ಪಾಟೀಲ್ ಆಯ್ತು, ಇರೋಬರ ಬಿಜೆಪಿ ಎಲ್ಲ ಆಗೋದು, ಕಿರಿಕೀರ್ತಿ ಆಯ್ತು, ವಿಶ್ವೇಶ್ವರ ಭಟ್ ಆಯ್ತು, ಅವನು ಗಿಳಿಯಾರ್ ಆಯ್ತು, ಅವನು ಪೌಡರ್ ಟಿವಿ ರಾಕೇಶ್ ಶೆಟ್ಟಿ ಆಯ್ತು. ಎಷ್ಟು ಜನ ಗುರು ಬರೋದು ಇವ್ರಿಗೆ. ನಮ್ಗಂತೂ ನೋಡಿ ನೋಡಿ ಈಗ ವಿಶ್ವ 200 ಗಾಡಿ ಅಂತೆ. ಏನು ಪಾದಯಾತ್ರೆನ ಕೊಲೆಗಾರ ಪರವಾಗಿ ಪಾದಯಾತ್ರೆ ಅಲ್ಲ, ಪಾದಯಾತ್ರೆ ಅಲ್ಲ ಗುರು, ಗಾಡಿ ಯಾತ್ರೆ ಮಾಡ್ತಾವನೆ ಯಲಹಂಕದ ವಿಶ್ವ. ಅವ್ನು ಯಾರೋ ಹಾಕಿದ ನಮ್ ವಿಶ್ವನಾಥ್ ಬಗ್ಗೆ ಏನಲ್ಲೇ ಮಾತಾಡದೆ ಏನೋ ಕಿತ್ತಲೇ. ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತೂ ದೊಡ್ಡ ಬೆಳೆಸಿದಾನೆ. ಒಂದೆರಡು ಗುಂಡುಗಳು ಫೌಟ್ ಏನೋ ಫೈರಿಂಗ್ ಎಲ್ಲ ಆಯ್ತು. ಅವತ್ತಿನ ಕಮಿಷನರ್ ಹೆಲ್ಪ್ ಮಾಡಿದ್ರು ಇರ್ಲಿ, ಅದೆಲ್ಲ MLA ಅಂದ್ಮೇಲೆ ಗುಂಡು ರೌಡಿಸಮ್ ಎಲ್ಲ ಇದ್ದಿದ್ದೆ, ನಾವೆಲ್ಲ ನೋಡ್ಕೊಂಡೆ ಬಂದಿರೋದು. ಪ್ರಶ್ನೆ ಏನಪ್ಪಾ ಅಂತಂದ್ರೆ 200 ಗಾಡಿ ಹಾಕೊಂಡು ಕೊಲೆಗಾರರ ಪರವಾಗಿ ಯಲಹಂಕ ಹೋಗ್ತಾರಂತೆ ಮಿಸ್ಟರ್ ವಿಶ್ವನಾಥ್. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೋಲಿಸ್ರಿ ಒಕ್ಕಲಿಗರೆಲ್ಲ ಸೇರ್ಕೊಂಡು ಸೋಲಿಸ್ರಿ ಇದನ್ನ. ಹಿಂದೂಗಳಲ್ವಾ ಸತ್ತೋರ್ ಹೆಣ್ಮಕ್ಳು, ಮಗಳಿದ್ದಾರೆ ವಿಶ್ವನಾಥ್ಗೆ, ಮಗಳು ಮಗ ಹೆಂಡತಿ ಎಲ್ಲ ಇದ್ದಾರೆ. ಒಂದು ದೊಡ್ಡ ಕುಟುಂಬನೇ ಇದೆ. ಒಂದು ದೊಡ್ಡ ಕುಟುಂಬದಲ್ಲಿ ಪ್ರೀತಿನೂ ಇದೆ, ಬಾಂಧವ್ಯ ಇದೆ. ಕಂಡೋರ್ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಕೊಲೆಗಾರ ಪರವಾಗಿ 200 ಗಾಡಿ ಎತ್ಕೊಂಡು, ಮೋಸ್ಟ್ಲಿ
ತೆಲುಗು ಫಿಲಮ್ ಎಲ್ಲ ನೋಡ್ತಾರೆ ಅನ್ಸುತ್ತೆ ಊ ಅಂತ ಹಂಗೆ. ಈ ಬಳ್ಳಾರಿಲೂ ಅಷ್ಟೇ ಇವನು ರೆಡ್ಡಿ ಇವರೆಲ್ಲ ಕಾನ್ವಾಯ್ಗಳು ಹಾಕೊಂಡು ಓಡಾಡ್ತಾ ಇದ್ರು. ಯಾಕಂದ್ರೆ ಹಿಂದೆ ಈ ತೆಲುಗು ಫಿಲಮ್ ಅಲ್ಲಿ ಹಂಗೆ 10-20 ಏನೋ ಸ್ಕಾರ್ಪಿಯೋಗಳು ಏನೋ ಜೋರಿ ಇವ್ರದು. ಜನ ಸೋಲ್ಸಿದ್ರೆ ಮನೇಲಿ ಆರಾಮಾಗಿ ಇರ್ಬೋದಾಗತ್ತೆ. ಸೋಲಿಸ್ರ ವಿಶ್ವನ್ ಸೋಲಿಸ್ರ ಹಿಂದೂ ಹೆಣ್ಮಕ್ಳು ಸತ್ತಿರೋದ್ ಬಗ್ಗೆ ಗಮನನೇ ಇಲ್ಲ. ಕೊಲೆಗಾರರ ಜೈನರ ಪರವಾಗಿ ಒಬ್ಬ ಜೈನರ ಕುಟುಂಬದ ಪರವಾಗಿ 200 ಗಾಡಿ ಹಚ್ಕೊಂಡು ಹೋಯ್ತಾನಂತೆ. ಒಂದ್ ಕೆಲಸ ಮಾಡ್ತೀವಿ ವಿಶ್ವ, 2028ಗೆ ಖಂಡಿತ ನಿಂಗೆ ಚಿಪ್ ಕೊಡ್ತಾರೆ. ಒಂದ್ಸತಿ ಸೋತ್ ಮೇಲೆ ಪರ್ಮನೆಂಟ್ ಆಗಿ ಧರ್ಮಸ್ಥಳದಲ್ಲೇ ಇದ್ಬಿಡು ಆ 200 ಗಾಡಿನೂ ಮಡ್ಕೊಂಡು. ಏನ್ ಹೇಳೋಣ ಗುರು, ವಾಟ್ ವಿ ಶುಡ್ ಟೆಲ್. ಇವನು ಹೇಳ್ದ ಯಾರೋ ಅಶೋಕ ಆಯ್ತು, BC ಪಾಟೀಲ್ ಆಯ್ತು, ಇರೋ ಬರೋ ಬಿಜೆಪಿಯವ್ರು ಎಲ್ಲ ಆಗೋದು, ಕಿರಿಕೀರ್ತಿ ಆಯ್ತು, ವಿಶ್ವೇಶ್ವರ ಭಟ್ ಆಯ್ತು, ಅವನು ಗಿಳಿಯಾರ್ ಆಯ್ತು, ಅವನು ಪೌಡರ್ ಟಿವಿ ರಾಕೇಶ್ ಶೆಟ್ಟಿ ಆಯ್ತು. ಎಷ್ಟು ಜನ ಗುರು ಬರೋದು ಇವ್ರಿಗೆ. ನಮ್ಗಂತೂ ನೋಡಿ ನೋಡಿ ಈಗ ವಿಶ್ವ 200 ಗಾಡಿ ಅಂತೆ. ಏನು ಪಾದಯಾತ್ರೆನ, ಕೊಲೆಗಾರ ಪರವಾಗಿ ಪಾದಯಾತ್ರೆ ಅಲ್ಲ, ಪಾದಯಾತ್ರೆ ಅಲ್ಲ ಗುರು, ಗಾಡಿ ಯಾತ್ರೆ ಮಾಡ್ತಾವನೆ ಯಲಾಂಕದ ವಿಶ್ವ. ಅವ್ನು ಯಾರೋ ಹಾಕಿದ ನಮ್ ವಿಶ್ವನಾಥ್ ಬಗ್ಗೆ ಮಾತಾಡೋದು ಏನಲ್ಲೇ ಮಾತಾಡೋದು ಏನೋ ಕಿತ್ತಲೇ ಒಕ್ಕಲಿಗರ್ದ ಇದು. ಕೆಂಪೇಗೌಡ ಇಸ್ ಅ ಗೌಡ. ಕೆಂಪೇಗೌಡ ಕಟ್ಟಿದ್ ಬೆಂಗಳೂರಲ್ಲಿ, ವಿಶ್ವನಾಥ ಯಲಾಂಕದಲ್ಲಿ ಮೇಲೆ ಆಫ್ಟರ್ ಆಲ್ MLA ಆದ್ಮೇಲೆ ಏನಾದ, ಹಿಂದೆ ವಿಶ್ವನಾಥ ಚೋಳ್ನಾಯಕ್ನಲ್ಲಿ ಏನಿದ್ದ, ಈಗ ಏನಾದ. ಅಲ್ಲಿರೋ ಜನನ್ ಕೇಳಿದ್ರೆ ಹೇಳ್ತಾರೆ, ಅವನನ್ನ ಕೇಳಿದ್ರು ಹೇಳ್ತಾರೆ. ಏನಪ್ಪ ಉದ್ಧಾರ ಮಾಡೋನೆ ವಿಶ್ವ, ಹಿಂದುತ್ವ ಹೆಸರು ಹೇಳ್ಕೊಂಡು. ಅವರ ಪತ್ನಿಯನ್ನ ಗ್ರಾಮ ಪಂಚಾಯತಿ ಮೆಂಬರ್ ಅಧ್ಯಕ್ಷ ಮಾಡೋನೆ, ಮಗನನ್ನ MP ಮಾಡಕ್ ಓಡಾಡ್ತಾನೆ. ಬೇರೆ ಪಕ್ಕದ ಮನೇನು ಒಬ್ಬನ್ P1 ಕೂಡ ಮಾಡಿಲ್ಲ. ರಿಯಲ್ ಎಸ್ಟೇಟ್ ಯಲಹಂಕ ಪೂರ್ತಿ ಒಳ್ಳೆ ಬೆಳವಣಿಗೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆಂಧ್ರ ಅವರು ಬಂಡವಾಳ ಬರ್ತಾರೆ ರಿಯಲ್ ಎಸ್ಟೇಟ್ ಜೊತೆಲಿ. ಅವನು ಚೆನ್ನಾಗವನೆ. ನೀವೆಲ್ಲ ಒಂದಷ್ಟು ಜನ ಕಂಟ್ರೋಲ್ ಆಗಿ ಮಾಡ್ಕೊಂಡು 4 ಟರ್ಮ್